ಅಂತಮ್ಮ ನಾನೇನಾದ್ರು ನೋಡಿದ್ನೆ? ನೀನೀಗ ತಿಳಿಯೋ ಅಂತದೇನು ನೋಡಿಲ್ಲ ಕಣ್ಬಿಡ್ಲ. ಆದ್ರೂ ಇವಳ್ದು ಯಾಕೋ ದಿನ ದಿನ ಜಾಸ್ತಿ ಆಯ್ತದ ಕಳ್ಳ. ಅಂತಮ್ಮ ಅವರೆಲ್ಲ ಎತ್ತಿಂದ ಹೋಗೋ ಗಂಟ ಒಸಿ ತಾಳ್ಮೆಯಿಂದ ಇರ್ಬೇಕೆ. ಅಲ್ಲ, ಪಿರುತಿಂದ ಇರ್ಬೇಕು. ಮುದ್ದು ಸೊಸೆ ಮುದ್ದು ಸೊಸೆ. ಏನು ಮಾತಾಡ್ತಾನೆ ಇಲ್ಲ. ಕರಿತೀರೋ ಅಟ್ಟಿ ಒಳಗ್ ಬರ್ಬೇಕಾ ಬೇಡ್ವೋ? ಏನ್ ಮಾಡೋದು, ಎಲ್ಲ ನನ್ ಕರ್ಮ. ಗೌಡ್ರೆ, ಅದು ಮನ್ಸಿನ ಮಾತು, ಈಚೆ ಹೇಳ್ತಾ ಇದ್ದೀರಾ. ಕರೀರಿ ಗೌಡ್ರೆ, ಒತ್ತಾಯ್ತೈತೆ. ನನ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ಬೇಕು. ಅತ್ತಾಗೆ ನೋಡ್ತಾ ಇದ್ದೀರಾ? ಇತ್ತಾಗಿರೋದ್ ನಾನು. ನನ್ ಮುಖ ನೋಡ್ ಕರೀರಿ. ಅಮ್ಮೆ, ಬಟ್ಟೆ ಬರೆನೆಲ್ಲ ತಗೊಂಡು ನಮ್ ರೂಮಿಗೆ ಬಂದ್ಬಿಡಮ್ಮಿ. ಆಹಾ, ಅಕಟ ಕೇಳಕ್ಕೆ ಏಟೋಂದ್ ಇತ್ವಾಗದೆ. ಗೌಡ್ರೆ, ಬರ್ತೀನಿ ಬಿಡಿ ಗೌಡ್ರೆ. ಸರಿ ಸರಿ, ಅವ್ರು ಬರೋ ಹೊತ್ತಾದದೆ, ಬಂದ್ಬಿಡು. ಆಮೇಲೆ ನಾನು ಹೇಳಿದ್ದೆಲ್ಲ ನೆನ್ಪದೆ ತಾನೆ? ಹಂಗೆಯಾ ಚಂಪಂಗೂ ಹೇಳ್ಬಿಡು. ನೋಡ್ ಚಂಪಾ, ಸರಿಯೇ? ಸರಿ ಅಣ್ಣ. ವಿದ್ಯಕ್ಕ, ಅಂದ್ರು ಭದ್ರಣ್ಣನ ಸಂದಾಗ ಆಟಾಡ್ಸ್ಬಿಟ್ಟೆ ಬಿಡು. ಚಂಪಾ, ಈ ಗಂಡ್ಸ್ರನ್ನ ಟೈಮ್ ನೋಡಿ ಆಟಾಡ್ಸ್ಬೇಕು. ಹೆಂಗೋ ಅಟ್ಟಿ ಒಳಕ್ ಹೋಯ್ತಾ ಇದೀವಲ್ವೇ, ಈ ದಿನ ಮಾತಾಡ್ದೆ ಇರೋದ್ನೆಲ್ಲ ಮಾತಾಡ್ಬಿಡ್ತೀನಿ. ಅಯ್ಯೋ, ನಂಗ್ ಸಾಲಿ ನಾಚಿಕೆ ಆಯ್ತೈತೆ. ಏನವ ಇದು? ಏಟೇ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ರುವೆ ಒಂದು ಕೈಗೂಡ್ತಿಲ್ಲ. ಏನ್ ಕತೆ? ಅದಂಗೆ ಕಣೆ, ಬುದ್ಧಿವಂತಿಕೆ ದೇಸಾಳು ಅಂದ್ರೆ ಅದೃಷ್ಟ ಕತ್ತೆ ಮೀಸು ಅಂತಂತೆ. ಹಂಗಾಗದೆ ನಮ್ಮ ಪರಿಸ್ಥಿತಿ. ಈಗ ಅವ್ರಿಬ್ರು ನಮ್ ಅಟ್ಟಿ ಒಳಕ್ಕೆ ಬಂದು ನಮ್ ಕಣ್ಮುಂದೆನೆ ಓಡಾಡ್ಕೊಂಡಿರೋದ್ನ ಹೆಂಗವ್ವ ನೋಡ್ಕೊಂಡ್ ಸುಮ್ಕಿರೋದು? ಏನು ಮಾಡೋಕ್ಕಾಗಕ್ಕಿಲ್ಲ. ಅವ್ರು ನಮ್ಮ ಮಟ್ಟಿಗೆ ಬಂದು ಹೋಗೋ ತನಕ ಏಟೆ ಕೋಪ ಬಂದ್ರುವ ನಾವು ತಾಳ್ಮೆಯಿಂದ ಇರಬೇಕು. ಅವ್ರು ಹೋದ್ಮ್ಯಾಕೆ ನಾವೇನು ಕೆಲಸ ಮಾಡಬೇಕು ಅದ ನಾವು ಮಾಡಬೇಕು. ಏನೇ, ಅಟ್ಟಿ ಒಳಗ್ ಬಂದಿದೀನಿ ಅಂತ ಗೊತ್ ಮಾಡಕ್ ಬಂದಿದ್ಯಾ? ಜಾಸ್ತಿ ಖುಷಿ ಪಡ್ಬೇಡ. ನೀನ್ ಯಾವತ್ತಿದ್ರುವೆ ಈ ಅಟ್ಟಿ ಬಿಟ್ಟು ಹೋಗ್ಬೇಕಾದವಳೆಯ. ಯಾಕಂದ್ರೆ ನೀನ್ ನನ್ ತಮ್ಮಂಗ್ ಮಾಡಿರೋ ಮೋಸಕ್ಕೆ ಈ ಅಟ್ಟಿ ಒಳಕ್ಕೆ ನಿನ್ನ ಯಾವತ್ತೂ ಸೇರ್ಸಕ್ಕಿಲ್ಲ. ನಾನ್ ತೆಪ್ ಮಾಡಿವ್ನಿ ಅಂತ ಇನ್ನೂ ನಿರ್ಧಾರ ಆಗಿಲ್ಲ ಚಿತ್ರಕ್ಕ. ಒಂದ್ ವಾರ ಟೇಮ್ ಕೊಟ್ಟಟ್ಕೆ ನೀನೇನ್ ಸಾಚ ಆಗ್ಬಿಡಕ್ಕಿಲ್ಲ. ಅಷ್ಟ್ರೊಳಗೆ ನೀನೇನು ಸಾಬೀತು ಮಾಡಕ್ಕಾಗಕ್ಕಿಲ್ಲ. ಈ ಆಪಾದನೆನ ಓದ್ಕೊಂಡು ನಮ್ಮ ಅಟ್ಟಿಯಿಂದ ಹೋಗಕ್ಕೆ ಸಿದ್ಧವಾಗಿರು. ಏನೇ ಗುರಾಯಿಸ್ತಿದ್ಯಾ? ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ನೀವ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಅದಕ್ ನಾನ್ ತಲೆ ಕೆಡಿಸ್ಕೊಳಕಿಲ್ಲ. ಯಾಕಂದ್ರೆ ಸತ್ಯ ನ್ಯಾಯ ಎರಡುವೆ ನನ್ ಪರವಾಗೇ ಅದೆ. ಇಲ್ಲಿ ಗಂಟ ನಾನ್ ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ನನ್ ಮನ್ಸಾಕ್ಷಿಗ್ ಗೊತ್ತು. ಅದ್ಯಾವ್ರಿಗ್ ಗೊತ್ತು? ಮೇಲಾಗಿ ವಿದ್ಯಕ್ಕ ನನ್ ಜೊತೆಗಿರುವಾಗ ನಂಗೆ ಯಾರ ಹೆದರಿಕೆನೂ ಇಲ್ಲ. ನಮ್ ಮುಂದ್ಗುಟೆನೆ ನಿಂತ್ಕೊಂಡು ನಮ್ಗೆ ಸವಾಲಾಗ್ತ್ಯಾ ನಿನ್ನ? ಚಿತ್ರ, ತಾಳ್ಮೆ ತಕ್ಕೋ. ನೋಡವ ಹೆಂಗ್ ಮಾತಾಡ್ತಾವಳೆ. ಮಾತಾಡ್ಲಿ ಬಿಡೆ, ಅವಳಿವಳಿಗೆ ಸಂದಾಗೆ ತರಬೇತಿ ಕೊಟ್ಟವಳೆ. ಇವ್ರಿಬ್ಬರನ್ನು ಕತ್ತಿಡ್ದು ಆಚೆ ತಳ್ಳೋ ಕಾಲ ಹತ್ರಕ್ಕೆ ಬತ್ತೈತೆ. ಇವಳನ್ನ ತಳ್ಳಿದ ಮ್ಯಾಕೆ ಏನೇನ್ ಕೊಡ್ಬೇಕು ಎಲ್ಲ ಬಡ್ಡಿ ಸಮೇತ ಕೊಡೋಣ. ಅಲ್ಲಿ ತನಕ ಸುಮ್ಕಿರೋ. ಈ ಹಬ್ಬ ಮುಗಿಲಿ, ಆಮ್ಯಾಕ್ ನಿನ್ಗೂ ಅವಳಿಗೂ ಮಾರಿ ಹಬ್ಬ ಮಾಡ್ತೀನಿ. ಮಾವಯ್ಯ,
ಬಂದ್ರು ಬನ್ನಿ ತಾತ. ಅರೆ ಬನ್ನಿ ಬನ್ನಿ ಬನ್ನಿ. ನಮಸ್ತೆ ಅಮ್ಮ. ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಗಂಟ ಬಂದಿದ್ದು ನಮ್ಗೆ ಶಾನೆ ಸಂತೋಷ ಆಯ್ತು. ನನಗೂ ಅಷ್ಟೇ ಶಿವರಾಮ. ನನ್ನ ಸ್ನೇಹಿತನ ಮನೆಗೆ ಬಂದಿದ್ದು, ಅದು ಊರು ಉತ್ಸವಕ್ಕೆ ಬಂದಿರೋದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ನಿಜವಾಗ್ಲೂ ಪಿರುತಿ ಮಾಡಾಗಿದ್ರೆ ಹೇಳಿ, ನಾನು ಮಾಡ್ತೀನಿ. ಅದ್ ನನ್ನಿಂದ ಆಗಕ್ಕಿಲ್ಲ. ಎಲ್ಲದಕ್ಕೂ ವಾದ ಮಾಡ್ದೆ, ನಾನು ಹೇಳ್ದಂಗೆ ಕೇಳು. ಹೌದೇ, ನಾನ್ ಯಾಕೆ ಮಾಡ್ಬೇಕು? ಅಯ್ಯ ಅದ್ಕೆಮ್ಮ ನಿಲ್ಸಿ. ಬಾಯಿನ ಇಲ್ಲ ಬೊಂಬಾಯಿನ. ಆ ಅಯ್ಯ ಅಂಟಮ್ಮ ನೀನ್ ಸುಮ್ಕೆ ಇದೆಯಾ? ಅವ್ರು ನೀನ್ ಸುರಿಗೆ ನೀನ್ ಶುರು ಹಚ್ಕೊಂಡೆ. ಅಲ್ಲ ನಿಮ್ಮಿಬ್ರಿಗೂ ಏನಾಗಿದೆ ಅದು? ಯಾಕೆ ಹಿಂಗ ಆಡ್ತಾ ಇದ್ದೀರಿ? ಅಟ್ಟಿಗೆ ಬಂದಿರೋ ಅತಿಥಿಗಳು ಅಟ್ಟಿ ಒಳಗಡೆನೆ ಅವ್ರೆ. ನೋಡ್ಲಾ ಮತ್ತೆ ನಾಟಕ ಮಾಡೋ ಅಂದ್ರೆ ಆಗಕ್ಕಿಲ್ಲ ಅಂತ ಅವಳೆ. ನಿಜವಾದ ಪಿರುತಿ ಇಟ್ಕೊಂಡು ನಾನೇ ಕಣ್ಣ ನಾಟಕ ಮಾಡ್ಬೇಕು? ಅಲ್ಲ, ಇಬ್ರು ನಾಟಕನಾರು ಮಾಡಿ ಪಿರುತನಾದ್ರೂ ಮಾಡಿ, ಆದ್ರೆ ಯಾರಿಗೂ ಗೊತ್ತಾಗ್ದೇ ಇರಂಗ್ ಮಾಡಿ. ನಾನ್ ಮಾತ್ರ ನಾಟಕನೇ ಮಾಡೋದು. ನನ್ನಿಂದ ಆಗಕ್ಕಿಲ್ಲ ಅಣ್ಣಯ್ಯ. ನೋಡ್ಲಾ ನೋಡ್ದೇನಿಲ್ಲ ಇವಳು ದಿಮಾಕಿನ ಮಾತಾ. ಅಯ್ಯೋ ಬಳಿ ಅಂತಮ್ಮ ಬಳಿ. ಈಗ ಪರಿಸ್ಥಿತಿ ಸರಿ ಇಲ್ಲ, ಉಸಿ ಸಮಾಧಾನ ಮಾಡ್ಕೊ. ಈಗ ಟೈಮು ಅವ್ರ ಕಡೆ ಅದೇ. ಲೇ ಸುಮ್ಕಿರ್ಲ, ಹಂಗಂತ ಇವಳು ಮಾಡಿರೋ ತಪ್ಪನಾಗ ಸಂಸಕ್ಕಾದದೆ. ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಅಣ್ಣಯ್ಯ. ಓ, ಇವಳು ಶಿಕ್ಷೆ ಅನ್ಭವಿಸ್ತಾಳೆ ಅಂತ ಅಂದ್ಬಿಟ್ಟು ಅಪ್ಪಯ್ಯ ಅನ್ಭವಿಸಿರೋ ನೋವು ಸಂಕಟ ಎಲ್ಲ ಮರ್ತ್ ಬಿಡಕ್ಕಾಗ್ತದೆ? ಹಳೆದೆಲ್ಲ ಮಡಿಕೊಂಡು 7 ದಿನ ಹಿಂಗೆ ಆಡೋರು ಕೇಳಿ ಅಣ್ಣಯ್ಯ. ನೀವಿಬ್ರು ಹಿಂಗೆ ಆಡ್ಕೊಂಡು ಅವ್ರನ್ನೆಲ್ಲ ಇಲ್ಲಿಗೆ ಸೇರಿಸಿ ಮಾವಯ್ಯ ಅವ್ರಿಗೆ ಯಾವ ವಿಷಯ ಗೊತ್ತಾಗ್ಬಾರ್ದು ಅನ್ಕೊಂಡಿದ್ರ ಅದನ್ನ ಗೊತ್ತಾಗಂಗ್ ಮಾಡ್ತೀರಿ. ನೋಡಿ ಅಣ್ಣಯ್ಯ, ನಂದೇನು ತಕರಾರಿಲ್ಲ. ನೋಡ್ಕೊಂಬೋಡೋದ್ ಬಿಟ್ಬಿಟ್ಟು ನನ್ ಕುಟೆ ಪಿರುತಿಯಿಂದ ನಡ್ಕೊಳ್ಳೋದು ಕೇಳ್ಬಿಡಿ. ಲೇ ಅದೇಂಗ್ಲ ಅದದು ಹೇಳ ನೀನೇಯ. ಅಯ್ಯೋ ಅಂತಮ್ಮ ಬೈ ಬೈ. ಎಲ್ಲ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ನಂಗೆ ಈಗ ಅತ್ತೆ ಮುಂದ್ ಕಾಲ. ನೀವ್ ಹಿಂಗೆ ಆಡಿದ್ರೆ ಎಲ್ಲ ಎಕ್ಕೂಟ್ ಹೊಂಟೈತದೆ. ಆಮೇಲೆ ಮಾವಿನ ಮರುವಾದೆ ಗೌರವ ಎಲ್ಲ ಹೋಯ್ತದ ನೋಡಪ್ಪ. ಇದೊಂದ್ ಬೇರೆ ಅದಲ್ವಾ? ಇಲ್ಲ ಅಂದಿದ್ರೆ ಒಳಗ್ ಮಾಡ್ತಿದ್ದೆ ಸರಿಯಾಗಿ. ಏನ್ ಮಾಡಕ್ಕಾಯ್ತದೆ? ಅಪ್ಪ ಹಿಂಗೋಸ್ಕರ ಎಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕಾಗದೆ. ಸರಿ ಅದ್ಕೆಮ್ಮ, ನೀವ್ ಹೇಳಿರೋ ವಿಷಯಕ್ಕೆ ಅಂತಮ್ಮ ಒಪ್ಕೊಂಡವ್ನೆ. ಸರಿ ಅಣ್ಣಯ್ಯ, ನಿಜವಾದ ಪಿರುತಿ ಇರ್ಬೇಕು. ಆಯ್ತು ಅಂತ ಹೇಳ. ನೋಡಿ ಅಣ್ಣಯ್ಯ, ಮತ್ತೆ ಲೇ ಅಂತಮ್ಮ ಮಾವಯ್ಯ ಮಾನ ಮರ್ವಾದೆ. ಆಯ್ತು, ಪಿರೋತಿಯಿಂದ ನೀನ್ ಹೇಳ್ದಂಗೆ ಇರ್ತೀನಿ. ಅಣ್ಣಯ್ಯ, ಆದ್ರೆ ಮುಖ ಮಾತ್ರ ಆ ಕಡೆಗ್ ತಿರ್ಗದೆ. ಏಳಂತಮ್ಮ. ಆಯ್ತು, ನೀನ್ ಹೇಳ್ದಂಗೆ ಪಿರೋತಿಯಿಂದಾನೇ ಇರ್ತೀನಿ. ಸರಿ, ಇದೇ ಖುಷಿಗೆ ಏನು ಇಲ್ವೇ? ಹೂ ತಂದ್ಕೊಟ್ಟಿಲ್ವೇ? ಇನ್ನೇನ್ ತಂದ್ಕೊಟ್ಟಾರೋ? ಅಂತಮ್ಮ ನಿನ್ ಪಿಕ್ಚರ್ ಎಲ್ಲ ನೋಡಕ್ಕಿಲ್ವೇ? ಅದ್ಕಮ್ಮ ಕೇಳ್ತಿರೋದು ಅದು. ಅದು ಅಂದ್ರೆ ಏನ್ಲಾ? ಅದೇ ಅಂತಮ್ಮ, ಮುತ್ತು. ಅದೆಲ್ಲ ಆಗಕ್ಕಿಲ್ಲ ಅಂತ ಹೇಳಕ್ ಕೊಟ್ಲೆ. ಇದೇನ್ ರೂಮ್ ಕೆಟ್ಟೋಯ್ತೆ? ನನ್ಗೇನ್ ಮುತ್ತು ಬೇಡ, ಅವ್ರ ಮುಂದ್ಗುಟೆ ತುತ್ಕೊಡಕ್ ಹೇಳಿ. ನನಗ ಆಟೆ ಸಾಕು. ಆಗ ನಮ್ಮಿಬ್ರು ಮಧ್ಯೆ ಏಟ್ ಪಿರುತಿ ಇದೆ ಅಂತ ಅವ್ರಿಗೂ ಅರ್ಥ ಆಯ್ತದೆ. ಕೊಡ್ತಾನೆ ಬಿಡು ಅದ್ಕೆಮ್ಮ. ಸರಿ ಗೌಡ್ರೆ, ಹೇಳಿದ್ದೆಲ್ಲ ಗೆಪ್ತಿಗಿರ್ಲಿ. ಅಂತಮ್ಮ ಆ ಆ ಅದೇ. ಅಣ್ಣಯ್ಯ,
ಇನ್ನುವೇ ಮುಡಿ ಖಾಲಿ ಅದೆ. ಓಹೋ ಹೋ ಹೋ, ಇದ್ ಬೇರೆ ನಜಿಸ್ತಾ ಇದ್ರಾ? ಅಂಟಮ್ಮ ಹೋಗಂಟಮ್ಮ ಎತ್ಕ ಬಾ. ಆ? ಏ ಹೋಗು ಅಂಟಮ್ಮ, ಹೋಗು ಹೋಗು. ಏಯ್. ಅಂಟಮ್ಮ ನಾನೇನಾದ್ರು ನೋಡಿದ್ನೆ? ನಿನಗ್ ತಿಳಿಯೋ ಅಂತದೇನ್ ನೋಡಿಲ್ಲ ಕಣ್ಬಿಡ್ಲ. ಆದ್ರೂ ಇವ್ಳ್ ಯಾಕೋ ದಿನ ದಿನ ಜಾಸ್ತಿ ಆಯ್ತದ ಕಳ್ಳ. ಅಂಟಮ್ಮ ಅವರೆಲ್ಲ ಹಟ್ಟಿಂದ ಹೋಗೋ ಗಂಟ ಒಸಿ ತಾಳ್ಮೆಯಿಂದ ಇರ್ಬೇಕೆ. ಅಲ್ಲ, ಪಿರುತಿಂದ ಇರ್ಬೇಕು. ಇತ್ತೀಚೆಗೆ ಈ ಕ್ವಾಟ್ಲೇನು ಸಮಯ ಸಂದರ್ಭ ನೋಡಿ ಆಟ ಆಡ್ಸೋದ್ ಕಲ್ತ್ಬಿಟ್ನಲ್ಲ. ಇವರೆಲ್ಲ ಒಂದ್ ಕಿತ ಹೋಗ್ಲಿ, ಆಮೇಲೆ ಈ ಭದ್ರ ಯಾರು ಅಂತ ನಾ ತೋರಿಸ್ತೀನಿ. ವಿದ್ಯಕ್ಕ ಅವನೇ ಫೋನ್ ಮಾಡ್ತಾವನೆ. ಹಂಗಾರೆ ಪುರಿ ಹಳ್ಳಕ್ ಬಿದ್ದದೆ ಅಂತ ಅರ್ಥ. ಮಾತಾಡು ಚಂಪಾ. ವಿದ್ಯಕ್ಕ ನಾನಾ? ನೀನೇ ಕಣಂತೆ, ಮಾತಾಡು ಚಂಪಾ. ಇಲ್ಲ ಅಕ್ಕ, ನಂಗೇನೋ ಒಂಥರ ಆಯ್ತದೆ. ನೋಡು ಚಂಪಾ, ಮೂಲೆ ಸೇರ್ಕೊಂಡಿರೋ ಕಳ್ಬೇಕು ಆಚೆ ಬರ್ಬೇಕು ಅಂದ್ರೆ ನೀನು ಮಾತಾಡ್ಲೇಬೇಕು. ಸಂಕೋಚ ಪಟ್ಕೊಂಡಂಗೆ ನಗ್ನಗ್ತಾನೆ ಮಾತಾಡು. ಅವನು ನಮ್ ದಾರಿಗ್ ಬರ್ಬೇಕು. ನೀನೇನು ಯೋಚನೆ ಮಾಡ್ಬೇಡ, ಫೋನ್ ರಿಸೀವ್ ಮಾಡಿ ಮಾತಾಡು ಚಂಪಾ.